ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನೀವೇನೇನೆಲ್ಲ ಅಂದ್ಕೊಂಡಿದ್ದೀರಾ ಈ ವರ್ಷ ರೆಸಲ್ಯೂಷನ್ ಎಲ್ಲವೂ ಆಗಲಿ. ಎಲ್ಲರೂ ಖುಷಿಯಿಂದ ಇರಿ, ಎಲ್ಲರೂ ನಗ್ನಗ್ತಾ ಇರಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ನಮ್ಮಿಬ್ಬರ ಕಡೆಯಿಂದ. ಇವತ್ತು ನ್ಯೂ ಇಯರ್ ಸ್ಪೆಷಲ್ ಆಗಿ ನಾನು ಕೃಷ್ಣ ಒಂದು ಕಡೆ ಹೋಗ್ತಾ ಇದ್ದೀವಿ. ಅವ್ರ ಪಪ್ಪ ಇಲ್ಲ ಇವತ್ತು, ನಾನು ಕೃಷ್ಣ ಇಬ್ಬರೇ ಅಲ್ಲ ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲೆಲ್ಲೆಲ್ಲ ಹೋಗ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ನೀವೆಲ್ಲ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಾವು ಮನೆಯಿಂದ ಹೊರಟಾಗ 11:45 ಆಗಿತ್ತು. ಇವಾಗ ನಾವು ಬಸ್ ಸ್ಟ್ಯಾಂಡಿಗೆ ಬಂದ ಕೂಡಲೇ ಬಸ್ ಸಿಕ್ತು. ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ಗೆ ಆಲ್ಮೋಸ್ಟ್ 1:45 ಗಂಟೆ ಆಗುತ್ತೆ. ಯಾವ ಪ್ಲೇಸ್ ಅಂತ ಹೇಳ್ತೀನಿ ಬನ್ನಿ. ಎಸ್ ಕೃಷ್ಣ, ವೇರ್ ಆರ್ ವಿ ನಾವು? ಹ್ಯಾಪಿ, ಎಕ್ಸೈಟೆಡ್? ಎಸ್, ಇವಾಗ ನಾನು ಕೃಷ್ಣ ನ್ಯೂ ಇಯರ್ ಸ್ಪೆಷಲ್ ಆಗಿ ಮಾಲಿಗೆ ಬಂದಿದ್ದೀವಿ. ಅವನು ಗೇಮ್ಸ್ ಆಡಿಸ್ಬೇಕಂತೆ ಅವನಿಗೆ. ಸೊ ಸ್ವಲ್ಪ ಗೇಮ್ಸ್ ಆಡಿಸ್ಕೊಂಡು ನೋಡೋಣ ಏನೇನೆಲ್ಲ ಮಾಡ್ಬೋದು ಅಂತ. ಓಕೆ, ಎಸ್, ಹ್ಯಾಪಿ, ಎಸ್, ಚೀಸ್. ಕೃಷ್ಣ ಎಂಟರ್ ಆಗ್ತಾ ಇದ್ದಾನೆ. ಇವಾಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಇತ್ತಲ್ಲ, ಎಲ್ಲ ಕಡೆ ಆಫರ್ಸ್ ನಡೀತಾ ಇದೆ. ಹಾಗೆ ಮಾಲೆಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿರ್ತಾರೆ. ಕ್ರಿಸ್ಮಸ್ ಹಾಗೆ ನ್ಯೂ ಇಯರ್ ಬಂತು ಅಂದ ಕೂಡಲೇ ಈ ಥರ ಮಾಲ್ಗಳಲ್ಲಿ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಈ ಥರ ಡೆಕೋರೇಷನ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಅದರಲ್ಲೂ ಈವ್ನಿಂಗ್ ಟೈಮ್ ಬಂದ್ರಂತೂ ಇನ್ನೂ ಲೈಟಿಂಗ್ಸ್ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಹೊಸದಾಗಿ ಸ್ಟಾರ್ಬಕ್ಸ್ ಓಪನ್ ಆಗಿದೆ, ಹಾಗಾಗಿ ಇಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ನಾವು ತೊಗೊಂಡಿದ್ದು ಒಂದು ಕ್ಯಾಪಚಿನೋ ಹಾಗೆ ಬ್ರೌನಿ ತೊಗೊಂಡಿದ್ವಿ. ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಆಗಿರ್ಬೋದು. ನಾನು ಫಸ್ಟ್ ಟೈಮ್ ಸ್ಟಾರ್ಬಕ್ಸ್ ಟ್ರೈ ಮಾಡಿದ್ದು. ಇಯರ್ ಎಂಡ್ ಆಗಿರೋದ್ರಿಂದ ಎಲ್ಲ ಬ್ರ್ಯಾಂಡೆಡ್ ಶಾಪ್ಸಲ್ಲೂ ಕೂಡ ಆಫರ್ ಇಟ್ಟಿದ್ರು. ವೆಸ್ಟ್ ಸೈಡ್ ಆಗಿರ್ಬೋದು, H&M ಆಗಿರ್ಬೋದು, ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು, ತುಂಬ ಕಡೆ ತುಂಬ ಆಫರ್ಸ್ ಇಟ್ಟಿದ್ರು. 50%, 60% ಆಫರ್ ಇಟ್ಟಿದ್ರು. ಹಾಗಾಗಿ ನೋಡ್ತಾ ಇದ್ದೀನಿ ಏನು ತೊಗೋಬೋದು ಅಂತ. ಇವಾಗ ನಾವು ಲಾಸ್ಟ್ ಫ್ಲೋರಿಗೆ ಬಂದಿದ್ದೀವಿ, ಯಾಕಂದರೆ ಕೃಷ್ಣ ಗೇಮ್ಸ್ ಆಡಬೇಕಂತೆ. ಮೇನ್ ಅವನಿಗೆ ಅದೇ ಅಜೆಂಡಾ ಇರುತ್ತೆ. ಸೊ ಇವಾಗ ಗೇಮ್ಸ್ ಆಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. See the horizon.
ಸ್ಟಾರ್ಟೆಡ್ ಎಲ್ಲ ಆದಮೇಲೆ ಇವಾಗ ಫುಡ್ ಕೋರ್ಟಿಗೆ ಬಂದಿದ್ದೀವಿ ಲಂಚ್ ಮಾಡೋಕ್ಕೆ ಅಂದ್ಬಿಟ್ಟು. ಇಲ್ಲಿ ತುಂಬಾ ಶಾಪ್ಸ್ ಇದ್ವು, ಅದೇ ಜನಗಳು ಕೂಡ ಇದ್ದರು. ನಾವಿವಾಗ ತೊಗೊಂಡಿದ್ದು ಒಂದು ಗೋಬಿ ರೈಸ್ ತೊಗೊಂಡಿದ್ವಿ, ಇದು ಕೂಡ ಟೇಸ್ಟ್ ಸಖತ್ತಾಗಿತ್ತು. ಹಾಗೆ ಒಂದು ಲಸ್ಸಿ ತೊಗೊಂಡು ಮತ್ತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ, ಬೇರೆ ಕಡೆ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನೆಕ್ಸ್ಟ್ ನಾವು ಕೆಳಗಡೆ ಫ್ಲೋರಿಗೆ ಬಂದ್ವಿ. ಇಲ್ಲೂ ಕೂಡ ಸ್ಪಾರು ಮತ್ತು ಝೂಡಿಯೋ ಇದೆ, ಮಾರ್ಕೆಟ್ 99 ಇದೆ, ಹಾಗೆ ಮಿನಿಸೋ ಇದೆ. ಇಲ್ಲೆಲ್ಲ ಆಫರ್ಸ್ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಮಾರ್ಕೆಟ್ 99ಅಲ್ಲೂ ಅಷ್ಟೇ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಮತ್ತು ವಾಸ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಆಗಿರ್ಬೋದು. ಹಾಗೆ ಪ್ರೈಸ್ ಕೂಡ ತುಂಬಾ ಕಡಿಮೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಝೂಡಿಯೋದಲ್ಲೂ ಕೂಡ ಈ ಸತಿ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ಪಾರಲ್ಲೂ ಕೂಡ ತುಂಬಾ ಆಫರ್ಸ್ ಎಲ್ಲ ನಡೀತಾ ಇತ್ತು. ನಾವು ಸುಮ್ಮನೆ ಒಂದು ಸತಿ ಹೋಗಿ ಬಂದ್ವಿ, ಅಲ್ಲೇನೂ ತೊಗೊಳ್ಳಿಲ್ಲ ಸ್ಪಾರಲ್ಲಿ. ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇಲ್ಲಿ ಚಾಕ್ಲೇಟ್ ತಿಂದೇನೋ ತಿನ್ನಬೇಕು ಅಂತಂದ ಅಲ್ಲಿಗೆ ಹೋಗಿದ್ವಿ. ಆಮೇಲೆ ಇಲ್ಲಿ ಮುಗಿಸ್ಕೊಂಡು ಲೈಫ್ ಸ್ಟೈಲಿಗೆ ಬಂದೆ. ಲೈಫ್ ಸ್ಟೈಲಲ್ಲೂ ಕೂಡ ಕಾಸ್ಮೆಟಿಕ್ಸ್ ಆಗಿರ್ಬೋದು ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಇವಾಗ ಎಲ್ಲ ಶಾಪಿಂಗು ಎಲ್ಲ ಮುಗಿಸ್ಕೊಂಡು ಇವಾಗ ಬಸ್ ಹತ್ತಿದ್ದೀವಿ ವಾಪಸ್ ಮನೆಗೆ ಹೋಗೋಕ್ಕೆ ಅಂದ್ಬಿಟ್ಟು. ಅಲ್ಲೇ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರೋದ್ರಿಂದ ಸೀಟೆಲ್ಲ ಸಿಕ್ತು, ಏನೋ ಕಷ್ಟ ಆಗಲಿಲ್ಲ. ಮನೆಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಕೆಲಸ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಿದ್ದೆ. ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ರವೆ ಹುರಿದು ಎಲ್ಲ ಹೆಚ್ಕೊಂಡ್ಬಿಟ್ಟು ಉಪ್ಪಿಟ್ಟು ಮಾಡಿದೆ. ಆಮೇಲೆ ತಿಂದು ಅವ್ರ ಅಪ್ಪಂಗೆಲ್ಲ ತೋರಿಸ್ತಾ ಇದ್ದೆ ಏನೇನು ತೊಗೊಂಡೆ ಏನು ಅಂತ ಎಲ್ಲ. ಓಕೆ ಫ್ರೆಂಡ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರಿ ಬೆಳಗ್ಗಿಂದ ನಾವು ಎಲ್ಲೆಲ್ಲ ಮಾಡಿದ್ವಿ ಅಂತ. ಮನೆಗೆ ಬಂದು ಅಡುಗೆ ಮಾಡಿಕೊಂಡು ಊಟ ಮಾಡಿ ರೆಸ್ಟ್ ತೊಗೊಂಡು ಇವಾಗ ಮಲ್ಕೊತಾ ಇದ್ದೀವಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ನ್ಯೂ ಇಯರ್ ರೆಸಲ್ಯೂಷನ್ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಏನೂ ಇಲ್ಲ, ಗೋ ವಿತ್ ದ ಫ್ಲೋ, ನನಗೆ ಹೇಗೆ ಬರುತ್ತೋ ಹಾಗೆ ಮಾಡ್ಕೊಂಡು ಹೋಗೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಮತ್ತು ಹೇಗಿತ್ತು ಡೇ? ಸೂಪರ್ ಆಗಿತ್ತು. ಏನಪ್ಪ ಅಂತಂದರೆ ನ್ಯೂ ಇಯರ್ ಅಂದ ತಕ್ಷಣ ನಮಗೆ ನ್ಯೂ ಇಯರ್ ಬಂದು ಯುಗಾದಿ ಹಬ್ಬಕ್ಕೆ. ಇದು ಜಸ್ಟ್ ಕ್ಯಾಲೆಂಡರ್ ಚೇಂಜ್ ಆಗಿರೋದಷ್ಟೇ. ನಮ್ಮ ಲೈಫಲ್ಲಿ ಏನೂ ಕೂಡ ಚೇಂಜ್ ಆಗಲ್ಲ, ನಾವು ಚೇಂಜ್ ಮಾಡ್ಕೋಬೇಕಷ್ಟೇ. ನಮ್ಮ ಗೋಲ್ಸ್ ಏನಿದೆ, ನಮ್ಮ ಅಚೀವ್ಮೆಂಟ್ ಎಲ್ಲ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನ ನಾವೇ ಮಾಡಬೇಕು. ಕ್ಯಾಲೆಂಡರ್ ಚೇಂಜ್ ಆದ ತಕ್ಷಣ ಅದು ಏನು ಚೇಂಜ್ ಆಗಲ್ಲ, ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ನಮಗೆ ಸಿಗೋದಷ್ಟೇ. ನಿಮ್ಮ ರೆಸಲ್ಯೂಷನ್ ಏನು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. Thank you for watching. Bye bye. Bye bye.